ವಿದ್ಯಾರ್ಥಿನಿಯರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇವೆ. ಇವತ್ತು ಭಾರತದ ಸಂವಿಧಾನದ ದಿನಾಚರಣೆ ಆಯ್ತಲ್ವಾ. ಅಂಬೇಡ್ಕರ್ ಅವರು ಈ ನಾಡಿಗೆ ಸಂವಿಧಾನವನ್ನು ತಂದುಕೊಟ್ಟಂಥವ್ರು. ಅಂತ ಪುಣ್ಯಾತ್ಮರ ದಿನಾಚರಣೆ ಇವತ್ತು ನಾವೆಲ್ಲ ಸೇರಿ ಆಚರಣೆ ಮಾಡ್ತಾ ಇದ್ದೀವಿ. ಸಂವಿಧಾನದ ದಿನಾಚರಣೆ ತಾವೆಲ್ಲರೂ ಕೂಡ ನಿಶ್ಶಬ್ದ. ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೋರಾಟವನ್ನು ಮಾಡಿ ಸಂವಿಧಾನದ ತಂದುಕೊಟ್ಟು ಪ್ರಪಂಚದ ಬೇರೆ ಯಾವುದೇ ದೇಶಗಳಲ್ಲಿ ಇರುವ ಸಂವಿಧಾನಕ್ಕಿಂತನೂ ಕೂಡ ಅತ್ಯುತ್ತಮವಾಗಿ ಈ ಸಂವಿಧಾನವನ್ನು ರಚನೆ ಮಾಡಿದಂತಹ ಸಂವಿಧಾನ ಶಿಲ್ಪಿ ಅವರ ಆಚರಣೆಯನ್ನು ಬರೀ ವಿದ್ಯಾರ್ಥಿನಿಯರ ಅಷ್ಟೇ ಅಲ್ಲ, ಅಧಿಕಾರಿಗಳ ಅಷ್ಟೇ ಅಲ್ಲ, ನಾಡಿನ ಪ್ರತಿಯೊಬ್ಬ ನಾಗರಿಕರು ಆಚರಣೆ ಮಾಡಿದ್ರೆ ಮಾತ್ರ ಇಂಥ ಒಂದು ಸಂವಿಧಾನ ದಿನಾಚರಣೆಗೆ ಅರ್ಥ ಬರ್ತದೆ ಅಂತ ನಾನಾದರೂ ಕೂಡ ಭಾವಿಸ್ತೇನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀ ದಲಿತರ ಉದ್ಧಾರ ಮಾಡಿದಂಥ ನಾಯಕರಲ್ಲ. ಅವರು ಮನುಕುಲವನ್ನೇ ಉದ್ಧಾರ ಮಾಡಿದಂಥ ಯಾರಾದರೂ ನಾಯಕರಿದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರೈತರ ಪರವಾಗಿ ನಿಂತು, ಕಾರ್ಮಿಕರ ಪರವಾಗಿ ನಿಂತು, ನಾಡಿನ ಜನತೆಯ ಪರವಾಗಿ ನಿಂತು, ಶೋಷಿತರ ಪರವಾಗಿ ನಿಂತು ಮುಂದೆ ಎಷ್ಟು ವರ್ಷಗಳು ಕಳೆದರೂ ಕೂಡ ಅವರಿಗೆ ಯಾವತ್ತೂ ಅನ್ಯಾಯ ಆಗದಂಗೆ ಅವರ ಹಕ್ಕುಗಳು. ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಹಾಗೂ ಸಂವಿಧಾನ ರಚನಾ ಸಭೆಯ ಸದಸ್ಯರು, ಅಧ್ಯಕ್ಷರುಗಳು ಹಾಗೂ ಕರಡು ಸಮಿತಿಯ ಸದಸ್ಯರುಗಳೆಲ್ಲರ ಹೃದಯಾಳದ ಒಂದು ಗಣಿಯಿಂದ ನಿರ್ಮಿತವಾದಂತಹ ನಮ್ಮ ಸಂವಿಧಾನವು ಒಂದು ಆಡಳಿತ ಯಂತ್ರದ ಸದ್ಗ್ರಂಥವಾಗಿದೆ ಎಂಬುದರಲ್ಲಿ ತಪ್ಪಿಲ್ಲ. ನಮ್ಮ ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕೋಸ್ಕರ ಈ ಎಲ್ಲ ಮಹಾನ್ ನಾಯಕರು ಕೂಡ 11 ಅಧಿವೇಶನಗಳನ್ನು ನಡೆಸಿ 395ಕ್ಕಿಂತ ಹೆಚ್ಚು ವಿಧಿಗಳನ್ನು ಹಾಗೂ 12ಕ್ಕಿಂತ ಹೆಚ್ಚು ಪರಿಚ್ಛೇದಗಳನ್ನು ನಮಗೋಸ್ಕರ ನೀಡಿದಂತಹ ಒಂದು ಕಾಣಿಕೆಯ ದಿನ ಅಂತಂದ್ರೆ ತಪ್ಪಾಗಲಾರದು. ಡಾಕ್ಟರ್ BR ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳ್ತಾರೆ, ಏನಂತಂದ್ರೆ ಅಸ್ಪೃಶ್ಯತೆಯನ್ನು ನೀಗಿಸಿದ್ದು ನನ್ನ ಜನ್ಮಸಿದ್ಧ ಹಕ್ಕು ಅಂತ. ಹೌದಲ್ವಾ? ಅದೇ ರೀತಿ ಸಂವಿಧಾನದ ವಿಧಿಯಲ್ಲಿ 12ನೇ ಕೊಟ್ಟೆ ಸಮಾನತೆಯನು, ಏಕತೆಯನು, ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ನೀನೆ ಕಲಿಸಿಕೊಟ್ಟೆ ಸಮಾನತೆಯನು, ನಿನ್ನಲ್ಲೇ ಕಲಿಯ ಬರಹ ದೇಶ ಗರ್ಜನೆ, ಒಂದು ಮಾತು ಕೂಡ ಭೀಮ ಗರ್ಜನೆ. ಭೀಮರ ನಾಯಕ ನೀನು, ಭೀಮರ ಮಹಾನಾಯಕ ನೀನು, ಭೀಮರ ನೊಂದ ಜನರಿಗೆ ನೀ ದೇವರ ಜಗ ಹೇಳಿದೆ ಜೈ ಭೀಮರ. ಸಂಕಟದಲ್ಲಿ ಬಂದೆ